ಒಮ್ಮೆ ಹಸಿರು ತುಂಬಿದ ಅರಣ್ಯವಿತ್ತು. ಆ ಅರಣ್ಯದಲ್ಲಿ ದೊಡ್ಡ ದೊಡ್ಡ ಮರಗಳು, ಹಕ್ಕಿಗಳ ಕಿಲಕಿಲ ಧ್ವನಿ, ಪ್ರಾಣಿಗಳ ಓಡಾಟ ಎಲ್ಲವೂ ತುಂಬಾ ಸುಂದರವಾಗಿತ್ತು. ಆ ಅರಣ್ಯದ ನಿಜವಾದ ರಾಜ ಸಿಂಹ. ಅದನ್ನು ಎಲ್ಲರೂ ಗೌರವಿಸುತ್ತಿದ್ದರು. ಅದರ ಗರ್ಜನೆಯೇ ಅರಣ್ಯದಲ್ಲಿ ಪ್ರತಿಧ್ವನಿಸುತ್ತಿತ್ತು. ಆದರೆ ಅರಣ್ಯದಲ್ಲೇ ಒಂದು ಚಿಕ್ಕ ಪ್ರಾಣಿಯು ವಾಸಿಸುತ್ತಿತ್ತು, ಒಂದು ಇಲಿ. ಅತಿ ಚಿಕ್ಕದಾದರೂ ಅದು ತುಂಬಾ ಚುರುಕು ಮತ್ತು ಬುದ್ಧಿವಂತ. ಆದರೆ ದೊಡ್ಡ ಪ್ರಾಣಿಗಳು ಅದನ್ನು ನೋಡಿ ನಗುತ್ತಿದ್ದವು. ಇಷ್ಟು ಚಿಕ್ಕ ಇಲಿ ಏನು ಮಾಡಬಹುದು ಎಂದುಕೊಳ್ಳುತ್ತಿದ್ದವು. ಆದರೆ ಇಲಿ ತನ್ನೊಳಗೆ ಹೇಳಿಕೊಂಡಿತ್ತು, ಒಂದು ದಿನ ನಾನು ದೊಡ್ಡ ಕೆಲಸ ಮಾಡುತ್ತೇನೆ. ಒಂದು ಬಿಸಿಯಾದ ಮಧ್ಯಾಹ್ನ ಸಿಂಹ ಬೇಟೆಯಿಂದ ಬಂದು ದೊಡ್ಡ ಮರದ ಕೆಳಗೆ ಮಲಗಿತ್ತು. ಅದರ ಬಂಗಾರದ ಬಣ್ಣದ ಕೇಶಗಳು ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಿತ್ತು. ಅರಣ್ಯವು ಮೌನವಾಗಿತ್ತು. ಆ ಸಮಯದಲ್ಲಿ ಆ ಇಲಿ ಅಲ್ಲಿ ಆಟವಾಡುತ್ತಾ ಬಂದಿತು. ಅದಕ್ಕೆ ಸಿಂಹದ ದೇಹವನ್ನು ನೋಡಿ ಬೆಟ್ಟದಂತೆ ಕಾಣಿಸಿತು. ಕುತೂಹಲದಿಂದ ಅದು ಸಿಂಹದ ಮೇಲೆ ಹತ್ತಿತು. ಒಂದು ಕಿವಿಯಿಂದ ಇನ್ನೊಂದು ಕಿವಿಯವರೆಗೆ ಓಡಾಡಿತು. ಬೆನ್ನಿಂದ ಬಾಲದವರೆಗೆ ಜಿಗಿದು ಆಟವಾಡಿತು. ಹಠಾತ್ ಸಿಂಹ ಎಚ್ಚರಗೊಂಡಿತು. ಕೋಪದಿಂದ ತನ್ನ ದೊಡ್ಡ ಪಂಜವನ್ನು ಚಾಚಿ ಇಲಿಯನ್ನು ಹಿಡಿದುಕೊಂಡಿತು. ಕಣ್ಣು ಕೆಂಪಾಗಿತ್ತು. ಅದು ಗರ್ಜಿಸಿತು, ಅಯ್ಯೋ, ನೀನು ನನ್ನ ನಿದ್ದೆ ಕೆಡಿಸಿದ್ದೀಯಾ? ಈಗ ನಿನ್ನನ್ನು ತಿಂದು ಬಿಡುತ್ತೇನೆ. ಇಲಿ ಬೆಚ್ಚಿ ಬಿದ್ದಿತು. ಅದು ಕೈಮುಗಿದು ಬೇಡಿಕೊಂಡಿತು, ಮಹಾರಾಜ, ದಯವಿಟ್ಟು ನನ್ನನ್ನು ಬಿಡಿ. ನಾನು ಚಿಕ್ಕವನಾದರೂ ಒಮ್ಮೆ ನಿಮಗೆ ಸಹಾಯವಾಗಬಹುದು. ದಯವಿಟ್ಟು ನನ್ನ ಪ್ರಾಣ ಉಳಿಸಿ. ಸಿಂಹ ಮೊದಲು ನಕ್ಕಿತು. ಇಷ್ಟು ಚಿಕ್ಕ ಇಲಿ ನನಗೆ ಸಹಾಯ ಮಾಡುತ್ತದೆ ಎಂದರೆ ಹಾಸ್ಯಾಸ್ಪದ. ಆದರೆ ಅದರ ಹೃದಯದಲ್ಲಿ ದಯೆ ಮೂಡಿತು. ಸರಿ, ಹೋಗು, ನಿನ್ನನ್ನು ತಿಂದು ನನಗೆ ಲಾಭವಿಲ್ಲ, ಬದುಕು ಕಾಪಾಡಿಕೋ ಎಂದು ಹೇಳಿ ಅದನ್ನು ಬಿಟ್ಟಿತು. ಇಲಿ ಧನ್ಯವಾದ ಹೇಳಿ ಅಲ್ಲಿಂದ ಓಡಿ ಹೋಯಿತು. ಕೆಲವು ದಿನಗಳ ನಂತರ ಸಿಂಹ ಅರಣ್ಯದಲ್ಲಿ ತಿರುಗಾಡುತ್ತಿದ್ದಾಗ ಬೇಟೆಗಾರರು ಹಾಕಿದ್ದ ಬಲೆಗೆ ಸಿಕ್ಕಿಬಿಟ್ಟಿತು. ಬಲೆಯ ಹಗ್ಗಗಳು ಬಲವಾಗಿದ್ದವು. ಸಿಂಹ ಎಷ್ಟೇ ಬಲ ಪ್ರಯತ್ನ ಮಾಡಿದರೂ ಹೊರಬರಲಾಗಲಿಲ್ಲ. ಅದು ಗರ್ಜಿಸುತ್ತಾ ಕಿರುಚಿತು. ಅರಣ್ಯದ ಎಲ್ಲೆಡೆ ಅದರ ಧ್ವನಿ ಕೇಳಿಸಿತು. ಆ ಸಮಯದಲ್ಲಿ ಆ ಇಲಿ ಅಲ್ಲಿ ಬಂದಿತು. ಸಿಂಹನ ಸ್ಥಿತಿಯನ್ನು ನೋಡಿ ಅದು ಆಶ್ಚರ್ಯಗೊಂಡಿತು. ಮಹಾರಾಜ, ನೀವು ಬಲೆಗೆ ಸಿಕ್ಕಿದ್ದೀರಾ ಎಂದು ಕೇಳಿತು. ಸಿಂಹ ಬೇಸರದಿಂದ ಹೇಳಿತು, ಹೌದು ಮಿಂಚು, ನಾನು ಬಲೆಗೆ ಸಿಕ್ಕಿಬಿಟ್ಟಿದ್ದೇನೆ. ಯಾರೂ ಸಹಾಯ ಮಾಡಲು ಬಂದಿಲ್ಲ. ಈಗ ನಾನು ಮುಗಿದೇ ಬಿಟ್ಟೆ. ಇಲಿ ಧೈರ್ಯದಿಂದ ಹೇಳಿತು, ಮಹಾರಾಜ, ನೀವು ಆ ದಿನ ನನ್ನನ್ನು ಬಿಡಿಸಿದ್ದೀರಿ. ಇಂದು ನನ್ನಿಂದ ನಿಮಗೆ ಸಹಾಯವಾಗುತ್ತದೆ. ನಾನು ಚಿಕ್ಕವನಾದರೂ ನನ್ನ ಹಲ್ಲುಗಳು ತೀಕ್ಷ್ಣವಾಗಿವೆ. ನಾನು ಈ ಹಗ್ಗಗಳನ್ನು ಕಚ್ಚುತ್ತೇನೆ. ಇಲಿ ಒಂದೊಂದಾಗಿ ಹಗ್ಗಗಳನ್ನು ಕಚ್ಚತೊಡಗಿತು. ಅದು ನಿಧಾನವಾಗಿದ್ದರೂ ಶ್ರಮದಿಂದ ಮಾಡಿತು. ಹಗ್ಗಗಳು ಕಡಿದು ಹೋದವು. ಕೊನೆಗೆ ಬಲೆಯ ಬಿಗಿ ಸಡಿಲವಾಯಿತು. ಸಿಂಹ ಮುಕ್ತವಾಯಿತು. ಸಿಂಹ ಸಂತೋಷದಿಂದ ಉಸಿರೆಳೆದಿತು. ಅದು ಇಲಿಯನ್ನು ನೋಡಿ ಹೇಳಿತು, ಮಿಂಚು, ನಾನು ನಿನ್ನನ್ನು ಚಿಕ್ಕವನು ಎಂದುಕೊಂಡಿದ್ದೆ. ಆದರೆ ಇಂದು ನೀನು ನನ್ನ ಜೀವ ಉಳಿಸಿದ್ದೀಯಾ. ಚಿಕ್ಕವನ ಸಹಾಯವು ದೊಡ್ಡವರಿಗೆ ಉಪಯೋಗವಾಗಬಹುದು ಎಂಬ ಪಾಠವನ್ನು ನಾನು ಕಲಿತೆ. ಆ ದಿನದಿಂದ ಸಿಂಹ ಮತ್ತು ಇಲಿ ಉತ್ತಮ ಸ್ನೇಹಿತರಾದರು. ಅರಣ್ಯದ ಇತರ ಪ್ರಾಣಿಗಳು ಇದನ್ನು ನೋಡಿ ಬೆರಗಾದರು. ಎಲ್ಲರೂ ಒಪ್ಪಿಕೊಂಡರು, ಯಾರನ್ನೂ ತಿರಸ್ಕರಿಸಬಾರದು. ಚಿಕ್ಕವರಿಗೂ ಶಕ್ತಿ ಇರುತ್ತದೆ. ಹೀಗೆ ಅರಣ್ಯದಲ್ಲಿ ದೊಡ್ಡವರು ಚಿಕ್ಕವರನ್ನು ಗೌರವಿಸುವ ಹೊಸ ಜೀವನ ಶುರುವಾಯಿತು.